ಒಂದೇ ಒಂದು ಪೆನ್ ಇದ್ದರೆ ಸಾಕು ಸುಂದರವಾದ ರಂಗೋಲಿಯನ್ನು ಹಾಕಬಹುದು. ರಂಗೋಲಿ ಹಾಕಕ್ಕೆ ಬರಲ್ಲ ಅನ್ನೋರು ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ತೆಂಗಿನಕಾಯಿ ಚಿಪ್ಪನ್ನು ಯಾವುದೇ ಕಾರಣಕ್ಕೂ ಬಿಸಾಕಕ್ಕೆ ಹೋಗಬೇಡಿ. ನಮಸ್ಕಾರ ಎಲ್ರಿಗೂ, ಶ್ರೀಮತಿ ಟಿಪ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಒಳ್ಳೆ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ. ನಾನಿಲ್ಲಿ ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ. ಪುದೀನ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪನ್ನು ನಾವು ಫ್ರಿಜ್ನಲ್ಲಿಟ್ಟರೆ ಬೇಗನೆ ಒಂದು ರೀತಿ ಹಾಳಾಗುತ್ತೆ ಅಂತ ಅನ್ನೋರು ನೋಡಿ, ಈ ರೀತಿ ಕಾಟನ್ ಬಟ್ಟೆನಲ್ಲಿ ಪುದೀನ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪನ್ನು ಈ ಥರ ಸುತ್ತಿ ಇಡೋದ್ರಿಂದ ಹೆಚ್ಚು ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ. ಅದಷ್ಟೇ ಅಲ್ಲ, ಆ ಬಣ್ಣ ಆಗಲಿ ಆ ಘಮ ಅನ್ನೋದಾಗಲಿ ಹೋಗೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಬಟ್ಟೆನಲ್ಲಿ ಸುತ್ತಿ ಕಟ್ಟಿಬಿಟ್ಟು ಇದನ್ನು ನೋಡಿ, ನಾನು ಒಂದು ಕವರನ್ನು ತೊಗೊಂಡಿದ್ದೀನಿ. ಈ ಥರ ಕವರೆಲ್ಲ ನಾವು ಶಾಪಿಂಗ್ ಮಾಡಿದಾಗ ಬರ್ತಾನೆ ಇರುತ್ತಲ್ವ, ಈ ಥರ ಕವರ್ನಲ್ಲಿ ಹಾಕ್ಬಿಟ್ಟು ನಂತರ ಇಡಿ. ಬಟ್ಟೆನಲ್ಲಿ ಸುತ್ತಿ ಈ ಥರ ಕವರ್ನಲ್ಲಿ ಅಥವಾ ಬಾಕ್ಸ್ನಲ್ಲಾದರೂ ಕೂಡ ಇಡಬಹುದು. ಈ ಥರ ಇಡೋದ್ರಿಂದ ತುಂಬಾ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಆಶ್ಚರ್ಯ ಪಡಬೇಕು, ಆ ಥರ ಕಲರ್ಫುಲ್ಲಾಗಿ ಫ್ರೆಶ್ ಆಗಿ ಅದೇ ಒಂದು ಫ್ರಾಗ್ರೆನ್ಸಿಂದ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಟಿಪ್ಪನ್ನು ಕೂಡ ಖಂಡಿತ ತಪ್ಪದೆ ಟ್ರೈ ಮಾಡಿ. ನಮ್ಮ ವಿಡಿಯೋದಲ್ಲಿನ ಮುಂದಿನ ಟಿಪ್, ಈರುಳ್ಳಿ ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತುಂಬಾ ಬೇಗ ಹಾಳಾಗಿಬಿಡುತ್ತೆ. ಆ ಥರ ಆಗಬಾರ್ದು. ಈರುಳ್ಳಿನಲ್ಲಿ ಯಾವುದೇ ರೀತಿಯ ತೇವಾಂಶ ಅನ್ನೋದು ಇರಬಾರ್ದು. ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರಬೇಕು ಅಂದರೆ ಈ ರೀತಿ ಬಿಸಾಕೋ ಅಂಥ ತೆಂಗಿನ ಚಿಪ್ಪನ್ನು ಜಸ್ಟ್ ಕುಟ್ಟಿ ಈ ಥರ ಚಿಕ್ಕ ಪೀಸಸ್ಸನ್ನಾಗಿ ತುಂಡುಗಳನ್ನಾಗಿ ಮಾಡಿಕೊಂಡು ಅದನ್ನು ಈರುಳ್ಳಿ ಇಡೋವಂಥ ಒಂದು ಬುಟ್ಟಿಯಲ್ಲಿ ಈರುಳ್ಳಿ ಮಧ್ಯದಲ್ಲಿ ಹಾಕಿ ಇಡೋದ್ರಿಂದ ಈ ಈರುಳ್ಳಿಯಲ್ಲಿನ ತೇವಾಂಶ ಅನ್ನೋದೇನಿರುತ್ತೆ ಅದನ್ನೆಲ್ಲ ಈ ತೆಂಗಿನ ಚಿಪ್ಪುಗಳು ಹೀರ್ಕೊಳ್ಳುತ್ತೆ. ಆದುದರಿಂದ ಈರುಳ್ಳಿ ಅನ್ನೋದು ಹೆಚ್ಚು ದಿನಗಳ ಕಾಲ ತುಂಬಾ ಫ್ರೆಶ್ ಆಗಿ ತಾಜಾತನದಿಂದ ಕೂಡಿರುತ್ತದೆ. ಈರುಳ್ಳಿ ಬೇಗ ಹಾಳಾಗುತ್ತೆ, ಕೊಳ್ತೋಗುತ್ತೆ ಅನ್ನೋರು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ. ಈ ವಿಡಿಯೋದಲ್ಲಿನ ಮುಂದಿನ ಟಿಪ್, ಟೊಮೆಟೊನ ಕಟ್ ಮಾಡಬೇಕಾದ್ರೆ ನೋಡಿ, ಈ ರೀತಿ ಪ್ಲೇನಾಗಿರೋವಂಥ ಚಾಕುನ ತಗೊಂಡು ಕಟ್ ಮಾಡೋದಕ್ಕೆ ಅಂತ ಹೋದರೆ ಬೇಗ ಕಟ್ ಆಗೋದೇ ಇಲ್ಲ. ಬೇಕಿದ್ರೆ ನೋಡಿ, ಬೇಗ ಕಟ್ ಆಗೋದೇ ಇಲ್ಲ ಅಲ್ವಾ? ಆ ಥರ ಇದ್ದಾಗ ಈ ರೀತಿ ಜಿಗ್ಸಾಗ್ ಥರ ಚಾಕು ಬರುತ್ತಲ್ವ, ಈ ಥರ ಚಾಕುನ ತಗೊಂಡು ಟೊಮೆಟೊನ ಕಟ್ ಮಾಡಿದರೆ ಬೇಗನೆ ಪಟ ಅಂತೇಳಿ ಕಟ್ ಮಾಡ್ಕೊಳ್ಬಹುದು. ಪ್ಲೇನಾಗಿರೋವಂಥ ಚಾಕುನ ಬಳಸೋ ಬದಲಿಗೆ ಟೊಮೆಟೊನ ಕಟ್ ಮಾಡೋದಕ್ಕೆ ಈ ರೀತಿ ಜಿಗ್ಸಾಗ್ ರೀತಿಯಲ್ಲಿ ಇರೋವಂಥ ಚಾಕುನ ಬಳಸಿ ಟೊಮೆಟೊನ ಕಟ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಈ ಒಂದು ಟಿಪ್ ಕೆಲಸ ಮಾಡುತ್ತೆ ಅಂತಂದರೆ ಜಾದುನೇ ಆಗುತ್ತೆ. ಈ ರೀತಿಯ ಸಿಂಪಲ್ ಟಿಪ್ಸ್ಗಳನ್ನ ಟ್ರೈ ಮಾಡಿದರೆ ನಮ್ಮ ಕೆಲಸಗಳು ಅತ್ಯಂತ ಈಸಿ ಆಗಿಬಿಡತ್ತೆ. ಮುಂದಿನ ಟಿಪ್, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈಗ ವಾಷಿಂಗ್ ಮಿಷಿನ್ ಇದ್ದೇ ಇರುತ್ತೆ. ವಾಷಿಂಗ್ ಮಿಷಿನ್ ಇರುತ್ತೆ ಅಂತಂದರೆ ಈ ರೀತಿ ಲಿಕ್ವಿಡ್ಗಳನ್ನ ತಂದೆ ತರ್ತೀವಿ. ಈ ಕವರ್ಗಳನ್ನ ಲಿಕ್ವಿಡ್ ಖಾಲಿ ಆದ ನಂತರ ಬಿಸಾಕ್ಬಿಡ್ತೀವಿ. ಬಿಸಾಕೋ ಬದಲಿಗೆ ಇದನ್ನು ರೀಯೂಸ್ ಮಾಡ್ಕೋಬಹುದು. ಯಾವ ಥರ ಅಂತಂದರೆ ಈ ರೀತಿ ಲಿಕ್ವಿಡ್ ಪಾಕೆಟ್ ಬರುತ್ತಲ್ವ, ಅದನ್ನು ಕ್ಲೀನಾಗಿ ತೊಳ್ಕೊಬೇಕು. ನಂತರ ಇದರೊಳಗೆ ಸ್ವಲ್ಪ ಗಾಳಿನ ತುಂಬಿಸ್ಕೋಬೇಕಾಗುತ್ತೆ. ಇದನ್ನು ಏನಕ್ಕೆ ಉಪಯೋಗಿಸ್ಬಹುದು ಅಂತಂದರೆ, ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ, ಕೆಲವರಿಗೆ ದಿಂಬಿಲ್ಲ ಅಂತಂದರೆ ನಿದ್ರೆನೇ ಬರಲ್ಲ. ಅಂಥ ಟೈಮಲ್ಲಿ ಈ ರೀತಿ ಲಿಕ್ವಿಡ್ನ ಕವರ್ನಲ್ಲಿ ಗಾಳಿನ ತುಂಬಿ ಒಂದು ಬ್ಯಾಗ್ನಲ್ಲಿ ಹಾಕಿ ಇದನ್ನು ತಲೆ ಕೆಳಗಡೆ ತಲೆದಿಂಬಾಗಿ ಇಟ್ಕೊಂಡು ಬಳಸಬಹುದು. ಟ್ರಾವೆಲಿಂಗ್ ಮಾಡಬೇಕಾದ್ರೆ ಈ ಒಂದು ಟಿಪ್ ತುಂಬಾ ಉಪಯೋಗಕ್ಕೆ ಬರುತ್ತೆ ನೋಡಿ. ನಂತರ ಬೇಡ ಅಂತ ಅಂದಾಗ ಈ ರೀತಿ ಗಾಳಿನ ಹೊರಗಡೆ ತೆಗೆದು ಈ ರೀತಿ ಮುಚ್ಚಳವನ್ನು ಹಾಕಿ ನಂತರ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಮಡಚ್ಬಿಟ್ಟು ಬ್ಯಾಗ್ನಲ್ಲಿ ಈಸಿಯಾಗಿ ಇಡ್ಬೋದು. ಈಸಿಯಾಗಿ ಕ್ಯಾರಿ ಕೂಡ ಮಾಡಬಹುದು. ವೇಸ್ಟ್ ಅಂತೇಳಿ ಬಿಸಾಡೋ ಅಂಥ ಈ ಒಂದು ಲಿಕ್ವಿಡ್ ಕವರನ್ನು ಈ ಥರ ರಿಯೂಸ್ ಮಾಡಬಹುದು ನೋಡ್ರಿ. ಮುಂದಿನ ಟಿಪ್, ಮನೆಯಲ್ಲಿ ರಿಮೋಟ್ ನಾವು ಬಳಸ್ತಾನೆ ಇರ್ತೀವಿ. ಈ ರಿಮೋಟ್ನಲ್ಲಿ ಶೆಲ್ ಖಾಲಿ ಆದಾಗ ನೋಡಿ, ತೆಗ್ಯೋಕ್ಕೋದ್ರೆ ಆಗೋದೇ ಇಲ್ಲ, ಒಂದು ರೀತಿ ಕಷ್ಟ ಅಂತ ಅನಿಸುತ್ತೆ ನೋಡಿ. ಅದ್ರ ಬದಲಿಗೆ ಅತ್ಯಂತ ಸುಲಭವಾಗಿ ಈ ಒಂದು ರಿಮೋಟ್ ಶೆಲ್ಗಳನ್ನು ತೆಗಿಬೇಕು ಅಂದರೆ ಈ ಥರ ಹೇರ್ ಕ್ಲಿಪ್ ಬರುತ್ತಲ್ವ, ಈ ಟಿಕ್ ಕ್ಲಿಪ್ ಏರ್ ಕ್ಲಿಪ್ಪನ್ನು ತೊಗೊಂಡು ಈ ಥರ ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು, ಎಷ್ಟು ಸುಲಭವಾಗಿ ನೋಡಿ ಕ್ಲಿಪ್ ಅನ್ನೋದು ಶೆಲ್ಲನ್ನು ತೆಗಿಯೋದಕ್ಕೆ ಎಷ್ಟು ಉಪಯೋಗ ಮಾಡ್ತಿದೆ ಅಂತೇಳಿ. ಇದು ಕೂಡ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಟಿಪ್ಸ್. ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ಯಾವ ಟಿಪ್ಸ್ ನಿಮಗೆ ತುಂಬ ಇಷ್ಟ ಆಗ್ತಿದೆ ಅಂತೇಳಿ ಕೊನೆ ತನಕ ನೋಡಿ ಕಮೆಂಟ್ ಮೂಲಕ ಬರೆದು ತಿಳಿಸ್ರಿ. ನಾನಿಲ್ಲಿ ಸ್ಕೆಚ್ ಪೆನ್ನನ್ನು ತೊಗೊಂಡಿದ್ದೀನಿ, ಬರೆದು ತೋರಿಸ್ತಾ ಇದ್ದೀನಿ. ಬರೀತಾನೆ ಇಲ್ಲ. ಕೆಲವೊಮ್ಮೆ ಮಕ್ಕಳು ಡ್ರಾಯಿಂಗ್ ಮಾಡ್ತಾ ಇರ್ತಾರೆ, ಖಾಲಿ ಆಗಿಬಿಡುತ್ತೆ, ಸಡನ್ನಾಗಿ ತರೋಕ್ಕಾಗಲ್ಲ. ಬಟ್ ಆದರೂ ಕೂಡ
ನಮಗಿನ್ನೊಂದು ಸ್ವಲ್ಪ ಕಲರ್ ಮಾಡೋದಿದೆ ಅಂತ ಅಂದಾಗ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿರಿ. ಈ ಒಂದು ಸ್ಕೆಚ್ ಪೆನ್ನನ್ನು ನೀರಿನಲ್ಲಿ 1-2 ನಿಮಿಷಗಳ ಕಾಲ ನೆನೆಸ್ಬಿಡ್ರಿ. ನಂತರ ನೋಡಿ ಇದು ಬರೆಯೋದಕ್ಕೆ ಶುರು ಮಾಡುತ್ತೆ. ಖಾಲಿಯಾಗಿದೆ ಅಂತ ಹೇಳಿ ಬಿಸಾಡೋ ಬದಲಿಗೆ ಈ ರೀತಿ ನೀರಿನಲ್ಲಿ ನೆನೆಸಿಟ್ಟು ನಾವು ಬಳಸ್ಕೋಬೋದು. ಎಷ್ಟು ಚೆನ್ನಾಗಿ ಮತ್ತೆ ಇದು ಬರಿತಾ ಇದೆ ಅಂಥೇಳಿ ನೀವೇ ಇಲ್ಲಿ ನೋಡಬಹುದು. ಮುಂದಿನ ಟಿಪ್, ನಾನಿಲ್ಲಿ ಒಂದು ಬಟ್ಲನ್ನು ತಗೊಂಡಿದ್ದೀನಿ. ಇದ್ರ ಜೊತೆಗೆ 1-2 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು 2 ಸ್ಪೂನ್ ಆಗೋಷ್ಟು ಹಾಕಿದರೆ ಅಕ್ಕಿ ಹಿಟ್ಟು 3 ಸ್ಪೂನ್ ಆಗೋಷ್ಟು ಹಾಕೋಬೇಕಾಗತ್ತೆ. 3 ಸ್ಪೂನ್ ಅಕ್ಕಿ ಹಿಟ್ಟು, 3 ಸ್ಪೂನ್ ಮೈದಾ ಹಿಟ್ಟು, ನಂತರ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಒಂಚೂರು ಗಂಟುಗಳು ಇಲ್ಲದ ರೀತಿಯಲ್ಲಿ ಇದನ್ನು ಕಲಿಸ್ಕೋಬೇಕಾಗತ್ತೆ. ಇದನ್ನು ಯಾವ ಹದಕ್ಕೆ ಕಲಿಸ್ಕೋಬೇಕು ಅಂತಂದರೆ, ನಾವು ದೋಸೆ ಹಿಟ್ಟನ್ನೆಲ್ಲ ಮಾಡ್ಕೊಳ್ತೀವಲ್ವ, ಆ ಒಂದು ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಈ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಗಿದೆ. ಇವಾಗ ಒಂದು ಬಾಟಲನ್ನು ತೊಗೊಂಡಿದ್ದೀನಿ. ಚಿಕ್ಕ ಬಾಟಲ್ ತೊಗೊಂಡ್ರೆ ಒಳ್ಳೆಯದೇ. ನಾನು ಈ ಚಿಕ್ಕ ಬಾಟಲ್ನ ತೊಗೊಂಡು ಇದ್ರ ಮೇಲಿನ ಕವರ್ನೆಲ್ಲ ತೆಗಿತಾ ಇದ್ದೀನಿ. ಈ ಕವರನ್ನು ತೆಗೆದ ನಂತರ ನೋಡಿ ಬಾಟಲ್ನ ಕ್ಲೀನಾಗಿ ಶುಭ್ರವಾಗಿ ತೊಳ್ಕೊಂಡು ಬರ್ತೀನಿ. ನೋಡಿ ಬಾಟಲನ್ನು ಇವಾಗ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಈಗ ಇದರ ಮುಚ್ಚಳನ ತೊಗೊಂಡು ಒಂದು ಚಾಕುನ ಬಿಸಿ ಮಾಡಿ ಈ ರೀತಿ ಮೇಲ್ಭಾಗದಲ್ಲಿ ಚಿಕ್ಕದಾಗಿ ಒಂದು ಹೋಲನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಬಾಟಲ್ ಏನೋ ರೆಡಿ ಆಯಿತು. ಇದ್ರ ಜೊತೆಗೆ ಪೆನ್ ಬೇಕಲ್ಲ, ಪೆನ್ನಿಂದ ರಂಗೋಲಿ ಹಾಕಬಹುದು ಅಂತ ಹೇಳಿದ್ನಲ್ಲ. ಪೆನ್ನಲ್ಲಿ ರೀಫಿಲನ್ನು ತೆಗಿಬೇಕು. ಮೊದಲು ರೀಫಿಲನ್ನು ತೆಗೆದ ನಂತರ ಈ ರೀತಿ ಪೆನ್ ಹಿಂಭಾಗ ಇರುತ್ತಲ್ವ ಕ್ಯಾಪು, ಆ ಒಂದು ಕ್ಯಾಪನ್ನು ತೆಗಿಬೇಕಾಗತ್ತೆ. ಹಿಂಬದಿಯ ಒಂದು ಕ್ಯಾಪನ್ನು ತೆಗೆದ ನಂತರ ನೋಡಿ ಈ ರೀತಿ ಮುಚ್ಚಳ ಏನು ಹೋಲ್ ಮಾಡ್ಕೊಂಡಿರ್ತೀವಲ್ಲ, ಆ ಹೋಲ್ ಒಳಗಡೆ ಪೆನ್ನನ್ನು ಸೇರಿಸ್ಕೊಬೇಕು. ರೀಫಿಲ್ ತೆಗ್ದಿದ್ದೀವಿ, ಹಿಂದಗಡೆ ಒಂದು ಕ್ಯಾಪ್ ಇರುತ್ತಲ್ವ ಪೆನ್ನಿಂದ, ಅದನ್ನು ಕೂಡ ತೆಗ್ದಿದ್ದೀವಿ. ಇವಾಗ ಈ ರೀತಿ ಮುಚ್ಚಳದಲ್ಲಿ ಪೆನ್ನನ್ನು ಸೇರಿಸ್ಕೊಂಡಿದ್ದೀನಿ. ಬೇಕಾಗಿರೋವಂಥ ಬಾಟಲ್ ಸಿದ್ಧ ಆಗಿದೆ. ಇವಾಗ ಇದರೊಳಗಡೆ ಕಲಸಿಟ್ಕೊಂಡಿರೋವಂಥ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಿಟ್ಟನ್ನು ಹಾಕಿದ ನಂತರ ನೋಡಿ ನಮಗೆ ಪೆನ್ ಯಾವ ಒಂದು ಮಟ್ಟಕ್ಕೆ ಬೇಕಾಗುತ್ತೆ ಆ ರೀತಿ ನೋಡಿ ಅಡ್ಜಸ್ಟ್ ಮಾಡ್ಕೋಬೋದು. ಬೇಕಂದರೆ ಮುಂದೆ ಎಳ್ಕೋಬೋದು, ಇಲ್ಲಾಂದರೆ ಹಿಂದೆ ಕೂಡ ಎಳ್ಕೋಬೋದು. ನಂತರ ನೋಡಿ ಈ ರೀತಿ ಚುಕ್ಕೆಗಳನ್ನು ಇಟ್ಟು ರಂಗೋಲಿಯನ್ನು ಅತ್ಯಂತ ಸುಲಭವಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ, ಸಾಮಾನ್ಯವಾಗಿ ಈ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕಿದರೆ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ಆದರೆ ಹಿಟ್ಟಿನಲ್ಲಿ ರಂಗೋಲಿ ಹಾಕೋದಕ್ಕೆ ಎಷ್ಟೋ ಜನಕ್ಕೆ ಬರೋದಿಲ್ಲ. ಆ ಥರ ಇದ್ದಾಗ ಬಿಗಿನರ್ಸ್ ಆದರೆ ಈ ರೀತಿ ಒಂದು ಬಾಟಲನ್ನು ರೆಡಿ ಮಾಡಿಕೊಂಡು ಒಂದೇ ಒಂದು ಪೆನ್ ಇದ್ದರೆ ಸಾಕು, ಖಾಲಿಯಾಗಿರೋಂಥ ಪೆನ್ನನ್ನು ಬಳಸಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿನ ಹಾಕ್ಬೋದು ಅಂತ. ಮತ್ತು ಹಿಟ್ಟೇನಾದ್ರು ಕಮ್ಮಿ ಇತ್ತು ಅಂದರೆ ಪೆನ್ನನ್ನು ಸ್ವಲ್ಪ ಮುಂದೆ ಕೇಳ್ಕೊಳ್ಳಿ, ಆವಾಗ ಚೆನ್ನಾಗಿ ಈ ಥರ ಇಟ್ಟು ನೀವು ರಂಗೋಲಿ ಹಾಕಬೇಕಾದ್ರೆ ಹೊರಗೆ ಬರುತ್ತೆ. ಹಿಟ್ಟೇನಾದ್ರು ಬಾಟಲ್ ತುಂಬ ಇತ್ತು ಅಂದರೆ ನೀವು ಪೆನ್ ಬೇಕಾದ್ರೆ ಸ್ವಲ್ಪ ಹಿಂದೆನೂ ಕೂಡ ಹಿಡ್ಕೊಂಡು ರಂಗೋಲಿನ ಹಾಕ್ಬೋದು. ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ರಂಗೋಲಿಯನ್ನು ಹಾಕ್ಕೊಳ್ಬೋದು. ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಿದರೆ ತುಂಬಾ ಒಳ್ಳೆಯದು ನೋಡಿ, ಬಹಳನೇ ಶ್ರೇಷ್ಠ. ಆ ರೀತಿ ಇದ್ದಾಗ ಬರಲ್ಲ ಅನ್ನೋರು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ರಂಗೋಲಿನ ಹಾಕ್ಕೊಳ್ಳಿ. ಇದು ಒಣಗಿದ ನಂತರ ಹೆಚ್ಚು ಹೊತ್ತು ರಂಗೋಲಿ ಅನ್ನೋದು ಹಾಗೇ ಇರುತ್ತೆ, ಬೇಗ ಅಳಿಸೋದು ಕೂಡ ಇಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ. ನೀವು ಕೂಡ ಟ್ರೈ ಮಾಡಿ. ಈ ಟಿಪ್ ಇಷ್ಟ ಆದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಕುಟಾಣಿಯಲ್ಲಿ ನಾವು ಬೆಳ್ಳುಳ್ಳಿ, ಶುಂಠಿ ಈ ರೀತಿ ಎಲ್ಲ ಕುಟ್ಕೊಳ್ತಾ ಇರ್ತೀವಿ, ಆದರೆ ಇದರಿಂದ ಕೆಲವೊಮ್ಮೆ ಕೆಟ್ಟ ವಾಸನೆ ಬರುತ್ತೆ, ಕ್ಲೀನಾಗಿರಲ್ಲ. ಆ ರೀತಿ ಇದ್ದಾಗ ನೋಡಿ ಈ ವಿಧಾನದಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಕುಟಾಣಿ ಒಳಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಕುಟಾಣಿ ಕಲ್ಲು ಬರುತ್ತಲ್ವ, ಅದರಿಂದ ಸುತ್ತಲೂ ಕೂಡ ಈ ರೀತಿ ಹಚ್ಕೊಂಡು ನೆಕ್ಸ್ಟು ಒಂದು ಸ್ಕ್ರಬ್ಬರನ್ನು ತೊಗೊಂಡು ಸುತ್ತಲೂ ಕೂಡ ಉಜ್ಕೋಬೇಕು. ಉಜ್ಕೊಂಡು ನೀಟಾಗಿ ನೀರಿನಲ್ಲಿ ತೊಳೆದು ಬಿಟ್ರೆ ಕುಟಾಣಿ ಅನ್ನೋದು ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ. ಇನ್ನಷ್ಟು ಟಿಪ್ಸ್ಗಳನ್ನು ಶೇರ್ ಮಾಡಲು ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.